ಮಿನಿ ವಿಧಾನಸಭೆಯಲ್ಲಿ ಸಿಬ್ಬಂದಿಗಳ ಕೊರತೆ, ಕ್ರಮಕ್ಕೆ ಆಗ್ರಹ. ಪಿಎನ್ಸಿಐಬಿ ನ್ಯೂಸ್. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿನಿ ವಿಧಾನಸಭೆ ಕಚೇರಿಯಲ್ಲಿ ಸಿಬ್ಬಂದಿಗಳು ಗೈರಾಗಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯುಂಟಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಕಚೇರಿಯಲ್ಲಿ ಯಾವುದೇ ಸಿಬ್ಬಂದಿಗಳು ಇಲ್ಲದೆ ಸಂಪೂರ್ಣ ಖಾಲಿಯಾಗಿ ಕಂಡುಬಂದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಕೆಲಸಗಳಿಗಾಗಿ ದೂರದ ಊರುಗಳಿಂದ ಆಗಮಿಸುವ ಜನರು ಗಂಟೆಗಳ ಕಾಲ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನಸಾಮಾನ್ಯರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಹೇಳಲಾಗಿದೆ. ಈ ಕುರಿತು ಸಂಬಂಧಪಟ್ಟ ತಹಶೀಲ್ದಾರ್ ಅಧಿಕಾರಿಗಳು ತಕ್ಷಣ ಗಮನಹರಿಸಿ ಸಿಬ್ಬಂದಿಗಳ ಹಾಜರಾತಿ ಕಡ್ಡಾಯಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಕೆಆರ್ಎಸ್ ಪಕ್ಷದ ಆಗ್ರ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಆಗ್ರಹಿಸಿದ್ದಾರೆ. ನಿಮ್ಮ ಮುಂದೆ ಇನೇಗೇನು ಹೇಳಿದ್ರೆ ನಮಗೆ ಹೊರಹಾಕಿರಿ, ಇವ್ರಿಗೆ ಕೊಳತೊಂಡ್ರಿ. ವೀಣಾ ಮೇಡಮ್ ಅವರೇ ಉತ್ತರ ಕೊಡ್ರಿ, ಸದ್ಯ ನೀವೇ ರೀಸನ್ ಕೊಡ್ರಿ. ವೀಣಾ ಮೇಡಮ್ ಅವರೇ, ನಿಮಗೆ ಇಲ್ಲಿ ಯಾರಿಗೆ ಹೊರಗಿನವ್ರಿಗೆ ಪ್ರವೇಶ ಇಲ್ಲತ್ತ ಒಳಗತ್ತೆ ಹೇಳಿರಿ, ನೀವು ಹೆಂಗೆ ಒಳಗೆ ತೊಗೊಂಡು ಅವ್ರ ಜೋಡಿ ಸಂಪರ್ಕ ಮಾತಾಡ್ಲಕತ್ತೀರಿ? ಅವ್ರ ಜೋಡಿ ಯಾಕೆ ಮಾತಾಡ್ತೀರಿ? ಮುಂದೆ ಬರೋದು ಕೇಳ್ಬೇಕಿಲ್ಲ ನೀವು. ಇವ್ ನೋಡ್ರಿ ಹೆಂಗೆ ಬರ್ಲಕತ್ತಾರೆ, ಒಳಗೆ ಯಾಕೆ ನೀವು ತೊಳಗತ್ತೀರಿ? ಹಾಂ, ಅವ್ರು ಒಳಗೆ ಕರ್ಕೊಂಡು ಮಾತಾಡೋದೇನು ಅವಶ್ಯಕತೆ ಅದ? ಮುಂದೆ ಬರೋದು ಹೇಳೋದ್ರಿ, ಏನು ತೊಗೊಂಬರಿ, ಮುಂದೆ ತೊಗೊಂಬರೋದು ಹೇಳೋದು. ಈಗ ಅವ್ರ ಜೋಡಿ ನಮಗೆ ಇದೆಲ್ಲ ಕೇಳ್ರಿ. ನಿಮ್ಗೆ ಇನಾಗಿ ಬಂದಿರಿ, ಫಸ್ಟ್ ಹೋಗಿ ನಿಮ್ಗೆ ಗುರ್ತಿಲ್ಲ ಸುದ್ದಿನಾಗ ಇನಾಗಿ ಫಸ್ಟ್ ಬಂದಿರಿ. ವಿಡಿಯೋ ಮಾಡಾಕತ್ತೀನಿ. ಬಂಧುಗಳೇ ನಮಸ್ಕಾರ, ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಇರ್ತಾರೆ. ಇಂದು ನಾನು ತಹಸೀಲ್ದಾರ್ ಆಫೀಸ್ಗೆ ಬಂದಿದ್ದೆ. ನನ್ನ ಮಗುವಿಗೆ ಎಜುಕೇಷನ್ ಸಂಬಂಧ ಕಾಸ್ಟ್ ಇನ್ಕಮ್ ತೆಗಿಲಿಕ್ಕೆ ಬಂದಿದ್ದೆ. ಈಗ ತಲಾಟಿ ಸರ್ ಅವರು, ಆಗ ನಿಮ್ಮ ರೀಸನ್ದಾಗ ತೋರಿಸ್ತೀನಿ, ತಲಾಟಿ ಅವರು ಅಲ್ಲಿ ಪಾಸ್ ಮಾಡಿದ್ದಾರೆ. ಸರ್ಕಲ್ ಸರ್ ಅಂತ ಬಂದೀನಿ. ಅವ್ರು ಏನಂತಾರೆ, ಇಲ್ಲ ಸರ್ವರ್ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾರೆ. ಸರ್ ತೋರಿಸ್ರಿ, ಸರ್ವರ್ ಇಲ್ಲ, ನಾನು ನೋಡ್ತೀನಿ, ತಹಸೀಲ್ದಾರ್ವ್ರು ಮಾತಾಡ್ತೀನಿ. ಈಗ ಮಕ್ಕಳು ಭವಿಷ್ಯ ಇದೆ, ಇವತ್ತು ಲಾಸ್ಟ್ ಡೇಟ್ ಅದ, ಅದಕ್ಕೆ ಗೌರ್ಮೆಂಟ್ ನಾನು ತಹಸೀಲ್ದಾರ್ಗೆ ಮಾತಾಡಿ ಬಂದೀನಿ. ಅದು ಪಾಸ್ ಮಾಡ್ಕೊಂಡು ಬರೀ ಅಂತಾರೆ ತಹಸೀಲ್ದಾರ್ ಹೇಳ್ಯಾರ, ನಾನು ನಿಮ್ಮಂತಕ್ಕೆ ಬಂದೀನಿ. ಈಗ ಯಾಕೆ ಕಾರಣ ಹೇಳ್ರಿ, ನಾನು ತಹಸೀಲ್ದಾರ್ವ್ರಿಗೆ ಮಾತಾಡ್ತೀನಿ. ಅದೇ ಕಾರಣ ತೋರಿಸ್ರಿ. ನಾವು ಸ್ವಲ್ಪ ಸರ್ವರ್ದ ಲೈವ್ ವಿಡಿಯೋ ಚಾಲೂ ಆಗೈತಿ, ಅದು ಸರ್ವರ್ ಇಲ್ಲ ತೋರಿಸ್ರಿ ಸರ. ತೋರಿಸ್ರಿ ಸ್ವಲ್ಪ, ನನಗೆ ಬೇಕಲ್ರಿ, ನೀವು ಹೇಳ್ತೀರಿ, ನಾವು ನಂಬೇಕಲ್ರಿ ಸರ. ತೋರಿಸ್ರಿ ಸರ. ಈಗ ಇಲ್ಲ ಅಂತ ಹೇಳಿದ್ರಲ್ರಿ ನನಗೆ, ಅದು ತೋರಿಸ್ರಿ. ತೋರಿಸ್ರಿ ಸರ. ತೋರ್ಸಲ್ರಿ ಸರ್ವರ್ ಬಂದುದು ಬರ್ಲಾರ್ದ ನಮ್ಗೆ ಸಾರ್ವಜನಿಕರು ತೋರ್ಸಲ್ಲ. ಮಗುವಿಂದ ಭವಿಷ್ಯ ಇದ್ರಿ ಸರ್, 1 ಗಂಟೆಗೆ ಕ್ಲೋಸ್ ಐತಂದ್ರೆ ಮಾತು ಚಾಲು ಆಗಿಲ್ಲ. ಮರ್ದಿನಿ ರೀ, ಇವತ್ತು ಲಾಸ್ಟ್ ನಂದು ನಿನ್ನೆ ಡೇಟ್ ಮುಗಿದ್ರಿ ಸರ್. ಆಲ್ರೆಡಿ ತೆಗೆದಿದ್ದು ನಾನು ಮೊದಲೇ, ಅದು ಮುಗಿದೈತ್ರಿ ಸರ್. ಮನೆ ಹೋಗಿ ಬಂದಿನಿ, ಅದು ತೊಗೊಂಬಂದು ಏನು ಮಾಡ್ರಿ, ಹಳಿದಿತ್ತು. ಸುಮ್ಮನೆ ನಾವು ಬಂದು ಇಲ್ಲಿ ನಿಮ್ಮ ಜೋಡಿ ನಾವು ನಕರಿ ಮಾಡಕತ್ತಿಲ್ರಿ, ತಮಾಷೆ ಮಾಡಕತ್ತಿಲ್ಲ. ಮಗುವಿನ ಭವಿಷ್ಯ ಇದ್ರಿ, ಇದು ಅವ್ನು ಕಾಸ್ಟ್ ಇನ್ಕಮ್ ಕಾಲಾಗ ಬಂದಿನ್ರಿ ಸರ್. ಹ್ಞೂ ರೀ ಸರ್, ವಿಡಿಯೋ ಮಾಡಿ ತಹಸೀಲ್ದಾರ್ ಅವ್ರಿಗೆ ಮುಟ್ಟಿಸ್ತೀನಿ. ತಹಸೀಲ್ದಾರ್ ಅವರಿಗೆ ಈಗ ಈಗ ಆಗಲ್ರಿ, ನಿಂತಕ ಆಗಲ್ರಿ, ಈಗ ಆಗಲ್ರಿ, ಸರ್ವರ್ ಇಲ್ರಿ. ತೋರಿಸ್ರಿ ಸರ್, ಅದೇ ನನಗೆ ಗುರ್ತಲ್ರಿ. ಇದು ಮಾತಾಡ್ಬೇಕು ಏನಿಲ್ಲ. ಆಯ್ತು, ಹಿಂಗ ನೀವು ಈ ಪರಿ ಮಾತಾಡ್ತೀರಿ, ಹಿಂಗ್ ಕಸ್ಕೊಂಡು ತೆಳಗ್ ಹೋಗಿತೀರಿ. ಯಾಕೆ ಕಸ್ಕೊತೀರಿ ಸರ್? ಯಾಕೆ ಕಸ್ಕೊತೀರಿ ನೀವು? ಯಾಕೆ ಕಸ್ಕೊತೀರಿ ಮೊಬೈಲ? ಸರ್ ನಾ ಏನ್ ಕೇಳ್ತಾ ಇದ್ದೀನಿ, ಇವತ್ತು ಲಾಸ್ಟ್ ಡೇಟ್ ಅದ್ರಿ, ಮಗುವಿಂದ ಭವಿಷ್ಯ ಅದ್ರಿ. ಇದು ನಂದೇನು ವ್ಯಕ್ತಿಕ ಅಲ್ಲ, ನನ್ನ ಮಗುವಿನ ಭವಿಷ್ಯ ಅದ. ಲಾಸ್ಟ್ ಡೇಟ್ ಅಲ್ಲಿ 2 ಸೀಟ್ ಅದ ಗೌರ್ಮೆಂಟ್ ಕಾಲೇಜ್ ಒಳಗೆ. ಇವತ್ತು ಲಾಸ್ಟ್ ಡೇಟ್ ಅದ. ಇವ್ರು ಏನಂತಾರೆ, ಆಯ್ತು ತಹಸೀಲ್ದಾರ್ ಅವ್ರಿಗೆ ಮಾಡಲ್ಲ ಅಂದ್ರಲ್ಲ, ತಹಸೀಲ್ದಾರ್ ಅವ್ರಿಗೆ ಗೊತ್ತಿದ್ದವ್ರು. ಇದೇ ಬಂಧುಗಳೇ ನೋಡ್ರಿ, ಸರ್ಕಲ್ ಸರ್ ಅವ್ರು ಏನಂತ ಅದಾರೆ, ಆಗಲ್ರಿ ಕಾಸ್ಟ್ ಇನ್ಕಮ್ ಸರ್ವರ್ ಇಲ್ಲ ಅಂತ ಹೇಳ್ತಾರೆ. ನಾನು ತಹಸೀಲ್ದಾರ್ ಅವ್ರಿಗೆ ಹೋಗ್ತೀನಿ ಹಿಂಗೆ ಲೈವ್ ಹಿಡ್ಕೊಂಡು. ಬಟ್ ಅವ್ರು ಏನು ಹೇಳ್ತಾರೆ ತಹಸೀಲ್ದಾರ್ ಅವ್ರು ನೋಡ್ತೀನಿ. ಇದೇ ರೀಸನ್ ಅವ್ರು ತಹಸೀಲ್ದಾರ್ ಸರ್ ಏನು ಹೇಳ್ತಾರೆ ಕೇಳಮತ್ರಿ. ಅದೇ ನಾಷ್ಟಕ್ಕೆ ಹೋಗಿದ್ದೆ ಫಸ್ಟ್ ಹೋಗಿ ಹೇಳ್ತಿರಲ್ರಿ ಮೇಡಮ್. ಏನು CC ಕ್ಯಾಮ್ರಾದ ಅಳವಡಿಸ್ಯಾರ ಇಲ್ರಿ, ಅಲ್ಲಿ ಐತಲ್ರಿ. ಹಾಂ, ಏನು ರೀ ನಾಷ್ಟಕ್ಕೆ ಈಗ ಟೈಮ್ಗೆ ಹೋಗಿರಿ? ಟೈಮ್ ಗೇಟ್ ಆಗ್ಯದ್ರಿ ಮೇಡಮ್. ತಮ್ಮ ಹೆಸರು ಹೇಳ್ರಿ. 11:40 ಆಗ್ಯದ್ರಿ. ನಾ ಕೇಳ್ತಾ ಇದ್ದೀನಿ, ಒಂದು ಎಜುಕೇಷನ್ ಕಲವಂಗ ಕಾಸ್ಟ್ ಇನ್ಕಮ್ ಹಾಕ್ಲಿಕ್ಕೆ ಬಂದೀನಿ. ಒಬ್ಬ ಸಿಬ್ಬಂದಿ ಅದನ್ರಿ. ಬಂಧುಗಳೇ ನಮಸ್ಕಾರ, ನಾನು ಕೆಆರ್ಎಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಅಂತೇಳಿ. ಇಂದು ಇಂಡಿ ತಾಲೂಕಿನ ಮಿನಿ ವಿಧಾನಸಭೆಯಲ್ಲಿ ಬಂದಿದ್ದೀನಿ. ಇಲ್ಲಿ ಸಿಬ್ಬಂದಿಗಳು ಯಾವ ಥರ ಇದೆ, ಎಲ್ಲ ಖಾಲಿ. ಆಗ ನಿಮ್ಗೆ ತೋರಿಸ್ತೀನಿ.
ನೇರವಾಗಿ ಇಷ್ಟು ಸಾರ್ವಜನಿಕರು ಇಷ್ಟು ಜನ ಇದ್ದಾರೆ, ಇಲ್ಲಿ ಯಾರೂ ಒಬ್ಬರು ಸಿಬ್ಬಂದಿ ಇಲ್ಲ. ಇಲ್ಲಿ ಏನಾಗಿ ಒಬ್ಬರು ಮೇಡಮ್ ಬಂದಿದ್ದಾರೆ, ಆಗ ನಿಮ್ಗೆ ತೋರಿಸ್ತೀನಿ. ಫುಲ್ಲ ಖಾಲಿ ಆಗ ಒಬ್ಬರೇ ಇನ್ನಾಗಿ ಸಿಬ್ಬಂದಿ ಒಬ್ಬರು ಇದ್ದರು, ಬಟ್ ಆದರೆ ಮೇಡಮ್ ಇನ್ನಾಗಿ ಒಬ್ಬರು ಬಂದಾರೆ. ತಮ್ಮ ಹೆಸರು ಏನಂತ ಫಸ್ಟ್ವಾಗಿ ನಿಮ್ಗೆ ಕೇಳ್ತೀನಿ. ಆಗ ಫುಲ್ ಖಾಲಿ ಮೇಡಮ್ ತಮ್ಮ ಹೆಸರು ಹೇಳ್ರಿ. ಮೇಡಮ್ ತಮ್ಮ ಹೆಸರು ಹೇಳ್ರಿ. ಮೇಡಮ್ ತಮ್ಮ ಹೆಸರು ಏನ್ರಿ? ಮೇಡಮ್ ತಮ್ಮ ಹೆಸರು ಏನ್ರಿ? ವೀಣಾ. ಅಂದ್ ಮೇಡಮ್ ನಾವು ಒಂದು ಗಂಟೆ ಕಾಯ್ತಾ ಇದ್ದೀನಿ, ಯಾರೂ ಇಲ್ಲ ಸಿಬ್ಬಂದಿಗಳು. ಒಬ್ರು ಇದ್ದಾರೆ ಸರ್. ಮೇಡಮ್ ಅಲ್ಲಿ ನಾ ಬಂದು ನಿಂತಿದ್ದು 1 ಗಂಟೆ ರೀ. ನಂದು ಅಂತಕ್ಕೆ ಇಲ್ಲಿ ಎಲ್ಲ ರಿಜಿಸ್ಟರ್ ನಾ ಬಂದದ್ದೆಲ್ಲ ಇಲ್ಲಿ ಅಲ್ಲಿ ಮೆನ್ಷನ್ ಆಗೈತೆ ರೀ. ಲಾಸ್ಟ್ ಬೆಂಚಿಗೆ ನಾ ಬಂದೀನಿ ರೀ. ಅಲ್ಲಿ 1 ಗಂಟೆದಿಂದ ಅಲ್ಲಿ ಕಾಯ್ತಾ ಇದ್ದೀನಿ. ನೀವು 10 ನಿಮಿಷ ಹೋಗುತ್ತಾ ಅಲ್ಲಿ ಅವರು ಸಿಬ್ಬಂದಿ ಹೇಳ್ತಾ ಇದ್ದಾರಲ್ಲ. ಈಗ ನಾ ಕೇಳ್ತಾ ಇದ್ದೀನಿ, ನಾಷ್ಟಕ್ಕೆ ಹೋಗಿ ಕೇಳ್ತೀರಿ, ಯಾಕೆ ನಾಷ್ಟ ಮಾಡಬಾರ್ದಾತು? ನಾನು ಉಡಾಪ ಉತ್ತರ ಕೇಳ್ತೀರಿ. ನಾಷ್ಟಕ್ಕೆ ಹೋಗೋ ಟೈಮ್ ನಿಮಗೆ 11:40 ಆಗಿತ್ತು ಟೈಮ್. ನಾಷ್ಟಕ್ಕೆ ಹೋರಿ ಮೇಡಮ್, ಊಟಕ್ಕೆ ಹೋರಿ ಮೇಡಮ್. ನೀವು ಇಟ್ಟು ಸಿಬ್ಬಂದಿಗಳು ಇಟ್ಟು ರೈತರು ಬಂದು ನಿಂತಿದ್ದಾರೆ. ಅವ್ರಿಗೆ ಬಿಸಿಲಾಗ ಅವ್ರಿಗೆ ಏನು ಕೆಲಸ ಇಲ್ವಾ ಮೇಡಮ್? ನೀವು ಏನು ಹೇಳ್ತೀರಿ ಮೇಡಮ್? ನಮ್ಗೆ ಉಡಾಪ ಉತ್ತರ ನಮಗೆ ಉತ್ತರ ಏನು ಕೊಟ್ರಿ ಮೇಡಮ್? ನಾಷ್ಟಕ್ಕೆ ಹೋಗಿನ್ರಿ, ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಕೇಳ್ತೀರಲ್ರಿ ಮೇಡಮ್? ನೀವು ಇದು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಒಬ್ಬ ಸಾರ್ವಜನಿಕರು ಉತ್ತರ ಕೊಡೋದ ಈ ಥರ ನೀವು ಉಡಾಪ ಉತ್ತರ? ಮತ್ತು ನಾಷ್ಟಕ್ಕೆ ಹೋಗಿನ ಕೇಳ್ತೀರಲ್ರಿ ಮೇಡಮ್? ನಾಷ್ಟ ಮಾಡಬಾರ್ದಾ ನಾವು ಕೇಳ್ತೀರಲ್ಲ ಇಟ್ಟು ಸಿಬ್ಬಂದಿ ಮುಂದೆ ನನಗೆ? ಮೇಡಮ್ ನೀವೇ ಫಸ್ಟ್ ಹೋಗಿ ನನಗೆ ಕೊಟ್ಟಿರಿ ರೀಸನ್. ನಾ ಕೆಲಸ ಅಲ್ರಿ, ಕೆಲಸ ನಾವು ಕೆಲಸನೂ ಮಾಡ್ತಾವೆ, ಸಾರ್ವಜನಿಕರ ಸೇವೆನೂ ಮಾಡ್ತಾವೆ. ನೀವು ಏನು ಮಾಡ್ಲಾಗಿದ್ದೀರಿ ಮೇಡಮ್? ಇಲ್ಲಿ ಉತ್ತರ ಏನು ಕೊಡ್ತಾ ಇದ್ದೀರಿ? ಸಾರ್ವಜನಿಕರು ನಾವು ಏನಾರ ಕೇಳಿದ್ರೆ ಉಡಾಪ ಉತ್ತರ ಕೊಡೋದು, ನಾಷ್ಟಕ್ಕೆ ಹೋಗ್ಬೇಡ್ದೇನ್ರಿ ಅಂತ ಕೇಳ್ತಾರೆ ಮೇಡಮ್. ನೀವೇನು ಹೇಳಿದ್ರಿ ಆಗಲೇ? ನಾಷ್ಟಕ್ಕೆ ಹೋಗಿದ್ದೀನಿ ರೀ, ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಕೇಳ್ತೀರಿ ಮೇಡಮ್? ಇಲ್ಲಿ ನಾವು ಬಂದು ನಿಂತು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಅಲ್ರಿ 1 ಗಂಟೆ ಕಾಯ್ತಾ ಇದ್ದೀನಿ. ಅವ್ರು ಒಬ್ರದಾರ ಪಾಪ, ಅವ್ರು ಏನು ಮಾಡಬೇಕು? ಇಲ್ಲಿ ಅವ್ರು ಎಲ್ಲ ಅವ್ರು ಹೋಗ್ಯಾರ. ಈಗ ಹಾಂ ಈ ರೀಸನ್ ಕೊಡ್ತಿರಲ್ರಿ. ಸದ್ಯ CC ಕ್ಯಾಮ್ರಾ ನಾವು ಫುಟೇಜ್ ತೆಗಿಸ್ತೀನಲ್ರಿ. ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ರೀ, ಲೈವ್ ಐತಿ, ನಾನು ಮಾತಾಡ್ತೀನಿ ತಹಸೀಲ್ದಾರ್ ಸಾಹೇಬ್ರಿಗೆ. ಅವ್ರು 1 ಗಂಟೆ ಕಾಯ್ದಿನಿಲ್ಲ ಅವ್ರ ಬಾಯಿಲ್ಲ ನಿಮಗೆ ಕೇಳಿಸ್ಕೊತೀನಿಲ್ಲ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರು ಅದಾರ, ಅವ್ರಿಗೆ ಕೇಳಿಸ್ರಿ. ಏನು ಉಡಾಪ ಉತ್ತರ ಕೊಡ್ತೀರಲ್ರಿ ಮೇಡಮ್? ನಾಷ್ಟಕ್ಕೆ ಹೋಗ್ಬಾರ್ದೇನಂತ ಕೇಳ್ತೀರಿ. ಹಿಂಗೆ ಸಾರ್ವಜನಿಕ ಸಾಮಾನ್ಯ ಬಂದರೆ ಹಿಂಗೆ ಉತ್ತರ ಕೊಡ್ತೀರಾ ನೀವು? ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಶಿಸ್ತಾಗಿ ಅದಕ್ಕೆ ನಿಯಮ ನಿಷ್ಠೆಗಳವ. ನಿಮಗೆ ಜಾಬಿಗೆ ತೊಗೊಳ್ಳೋ ಮುಂದೆ ನಿಯಮಗಳು ಹೇಳ್ಕೊಟ್ಟಿರ್ತಾರೆ ನಿಮಗೆ ಜಾಬಿಗೆ. ನಾನು ನೋಡ್ರಿ ಮೇಡಮ್, ಅವ್ರು ನೋಡ್ರಿ ಬಂಧುಗಳೇ, ತಮ್ಮ ಹೆಸರು ವೀಣಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಪರೇ ಹೇಳ್ತಾ ಇದ್ದಾರೆ ಉಡಾಪಿ ತಹಸೀಲ್ದಾರ್ ಆಫೀಸ್ನೊಳಗೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರು ಇವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಸಾಮಾನ್ಯ ಸದಸ್ಯರು, ಸಾಮಾನ್ಯ ರೈತರು ಬಂದರೆ ಇದೇ ಉತ್ತರನೇ ಕೊಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ನೊಳಗೆ. ಆಗ ನಿಮ್ಗೆ ತೋರಿಸ್ತೀನಿ, ಯಾರೂ ಒಬ್ಬರು ಇಲ್ಲ ಸಿಬ್ಬಂದಿಗಳು. ಈ ಥರ ಆದರೆ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದು ಅದು ಸ್ವಲ್ಪ ತಹಸೀಲ್ದಾರ್ ಸಾಹೇಬರು ಎನ್ಕ್ವೈರಿ ಮಾಡಬೇಕಂತ ಈ ಮೂಲಕ ತಿಳಿಸ್ತೇನೆ. ಆಗ ನೋಡಿರಿ ಖುಲ್ಲೇನೆ ಇನ್ನೇ ಸರ್ ಇದ್ದರು, ಬಟ್ ಆದರೆ ಅವರು ಲಘುವಿಗೆ ಹೋಗಿದ್ದಾರೆ. ಬಟ್ ಆದರೆ ವೀಣಾ ಮೇಡಮ್ ಅವರು ನಾನು ಬಂದು ಕೇಳ್ದಾಕ್ರೆ ಇಲ್ರಿ ನಾನು ನಾಷ್ಟಕ್ಕೆ ಹೋಗಿನಿ ಹೋಗ್ಬಾರ್ದೇನಂತ ಕೇಳ್ತಾರೆ ಇವರು ವೀಣಾ ಮೇಡಮ್ ಅವರು. ಹಿಂಗೆ ಆದರೆ ಹ್ಯಾಂಗೆ ತಹಸೀಲ್ದಾರ್ ಆಫೀಸ್ನೊಳಗೆ? ಹಾಂ ಆಗ ನಿಮಗೆ ತೋರಿಸ್ತೀನಿ ದೃಶ್ಯದಲ್ಲಿ ಸಾರ್ವಜನಿಕರು ಎಷ್ಟು ಕಾಯ್ತಾ ಇದ್ದಾರೆ ಅನ್ನೋದು ಸಿಬ್ಬಂದಿಗಳಿಗೆ. ಆಗ ಇಷ್ಟು ಸಾರ್ವಜನಿಕರು ಬಂದಿದ್ದಾರೆ. ಇವರು ನಾಷ್ಟಕ್ಕೆ ಹೋಗಿದ್ದೇವ್ರಿ, ನಾವು ಊಟಕ್ಕೆ ಹೋಗಿದ್ದೇವ್ರಿ, ಹೋಗ್ಬಾರ್ದೇನ್ರಿ ಅಂತ ಕೇಳ್ತಾರೆ. ಇವ್ರಿಗೆ ಟೈಮಿಂಗ್ ಟೇಬಲ್ ಏನಿಲ್ಲ ವೀಣಾ ಮೇಡಮ್ ಅವ್ರಿಗೆ. ಆಗ ನಿಮ್ಮ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತೀನಿ. ಈಗ ಇಷ್ಟು ಸಾರ್ವಜನಿಕರು ಕೂತಿದ್ದಾರೆ, ಇವರು ವೀಣಾ ಮೇಡಮ್ ಅವರು ನಾಷ್ಟಕ್ಕೆ ಹೋಗ್ಬಾರ್ದೇನ್ರಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇವ್ರು ಬಹುಶಃ ನ್ಯಾಲಿ ಪಿಂಡ್ ಇದಿರಬೇಕು. ನಾ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ. ಆಗ ನಮಸ್ಕಾರ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಾಣಿಸ್ತೀನಿ. ನಮಸ್ಕಾರ ಬಂಧುಗಳೇ, ನಮಸ್ಕಾರ. ನಾನು KRS ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿರಾದರ್ ಅಂತೇಳಿ ಇಂದು ಇಂಡಿ ತಾಲೂಕಿನ ಮಿನಿ ವಿಧಾನಸೌಧದಲ್ಲಿ ಬಂದಿದ್ದೀನಿ. ಇಲ್ಲಿ ಸಿಬ್ಬಂದಿಗಳು ಯಾವ ಥರ ಇದೆ ಎಲ್ಲ ಖಾಲಿ. ಆಗ ನಿಮ್ಗೆ ತೋರಿಸ್ತೀನಿ ನೇರವಾಗಿ. ಇಷ್ಟು ಸಾರ್ವಜನಿಕರು ಇಷ್ಟು ಜನ ಇದ್ದಾರೆ, ಇಲ್ಲಿ ಯಾರೂ ಒಬ್ಬರು ಸಿಬ್ಬಂದಿ ಇಲ್ಲ. ಇಲ್ಲಿ ಏನಾಗಿ ಒಬ್ಬರು ಮೇಡಮ್ ಬಂದಿದ್ದಾರೆ. ಆಗ ನಿಮ್ಗೆ ತೋರಿಸ್ತೀನಿ ಫುಲ್ಲ ಖಾಲಿ. ಆಗ ಒಬ್ಬರೇ ಇನ್ನಾಗಿ ಸಿಬ್ಬಂದಿ ಒಬ್ಬರು ಇದ್ದರು, ಬಟ್ ಆದರೆ ಮೇಡಮ್ ಇನ್ನಾಗಿ ಒಬ್ಬರು ಬಂದಾರೆ. ತಮ್ಮ ಹೆಸರು ಏನಂತ ಫಸ್ಟ್ವಾಗಿ ನಿಮಗೆ ಕೇಳ್ತೀನಿ. ಆಗ
ಫುಲ್ ಖಾಲಿ ಮೇಡಮ್ ತಮ್ಮ ಹೆಸರು ಹೇಳ್ರಿ ಮೇಡಮ್ ತಮ್ಮ ಹೆಸರು ಹೇಳ್ರಿ ನಮ್ಮ ಕಡೆ ಅಲ್ರದು ಅಲ್ಲಿ ಹೋಗ್ರಿ ನನ್ಗೆ ಎಲ್ಲರೂ ನನ್ನ ಸೆಕ್ಷನ್ ಅಷ್ಟೇ ಹೇಳ್ತಾರೆ ಅಲ್ಲಿ ಹೋಗ್ರಿ ಅದೇ ರೀ ರೆಸ್ಪಾನ್ಸ್ ಮಾಡಿದ್ರೆ ಹೇಳತ್ತೀನಿ ಬರ್ತ್ ಸರ್ಟಿಫಿಕೇಟ್ ಅಲ್ಲದ ರೀ ನನ್ನ ಕಡೆ ಬರಲ್ಲ ಅದು ಮೇಡಮ್ ತಮ್ಮ ಹೆಸರು ಏನ್ರಿ ಮೇಡಮ್ ತಮ್ಮ ಹೆಸರು ಏನ್ರಿ ವೀಣಾ ವೀಣಾ ಅಂದ್ ಮೇಡಮ್ ನಾವು ಒಂದು ಗಂಟೆ ಕಾಯ್ತಾ ಇದ್ದೀನಿ ಯಾರೂ ಇಲ್ಲ ಸಿಬ್ಬಂದಿಗಳು ಒಬ್ರು ಇದ್ದಾರೆ ಸರ್ ಮೇಡಮ್ ಅಲ್ಲಿ ನಾ ಬಂದು ನಿಂತಿದ್ದು 1 ಗಂಟೆ ರೀ ನಂದು ಅಂತಕ್ಕೆ ಇಲ್ಲಿ ಎಲ್ಲ ರಿಜಿಸ್ಟರ್ ನಾ ಬಂದದ್ದೆಲ್ಲ ಇಲ್ಲಿ ಅಲ್ಲಿ ಮೆನ್ಷನ್ ಆಗೈತ್ರಿ ಲಾಸ್ಟ್ ಬೆಂಚಿಗೆ ನಾ ಬಂದಿನ್ರಿ ಅಲ್ಲಿ 1 ಗಂಟೆದಿಂದ ಅಲ್ಲಿ ಕಾಯ್ತಾ ಇದ್ದೀನಿ ನೀವು 10 ನಿಮಿಷ ಹೋಗುತ್ತಾ ಅಲ್ಲಿ ಅವರು ಸಿಬ್ಬಂದಿ ಹೇಳ್ತಾ ಇದ್ದಾರಲ್ಲ ಈಗ ನಾ ಕೇಳ್ತಾ ಇದ್ದೀನಿ ನಾಷ್ಟಕ್ಕೆ ಹೋಗಿನ ಕೇಳ್ತೀರಿ ಯಾಕೆ ನಾಷ್ಟ ಮಾಡಬಾರ್ದಾತು ನನಗೆ ಉಡಾಪ ಉತ್ತರ ಕೇಳ್ತೀರಿ ನಾಷ್ಟಕ್ಕೆ ಹೋಗೋ ಟೈಮ್ ನಿಮಗೆ 11:40 ಆಗಿತ್ತು ಟೈಮ್ ನಾಷ್ಟಕ್ಕೆ ಹೋರಿ ಮೇಡಮ್ ಊಟಕ್ಕೆ ಹೋರಿ ಮೇಡಮ್ ನೀವು ಇಟ್ಟು ಸಿಬ್ಬಂದಿಗಳು ಇಟ್ಟು ರೈತರು ಬಂದು ನಿಂತಿದ್ದಾರೆ ಅವ್ರಿಗೆ ಬಿಸಿಲಾಗ ಅವ್ರಿಗೆ ಏನು ಕೆಲಸ ಇಲ್ವಾ ಮೇಡಮ್ ನೀವು ಏನು ಹೇಳ್ತೀರಿ ಮೇಡಮ್ ನಮ್ಗೆ ಉಡಾಪ ಉತ್ತರ ನಮಗೆ ಉತ್ತರ ಏನು ಕೊಟ್ರಿ ಮೇಡಮ್ ನಾಷ್ಟಕ್ಕೆ ಹೋಗಿನ್ರಿ ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಕೇಳ್ತೀರಲ್ರಿ ಮೇಡಮ್ ನೀವು ಇದು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಒಬ್ಬ ಸಾರ್ವಜನಿಕರಿಗೆ ಉತ್ತರ ಕೊಡೋದ ಈ ಥರ ನೀವು ಉಡಾಪ ಉತ್ತರ ಮತ್ತು ನಾಷ್ಟಕ್ಕೆ ಹೋಗಿನ ಕೇಳ್ತಿರಲ್ರಿ ಮೇಡಮ್ ನಾಷ್ಟ ಮಾಡಬಾರ್ದಾ ನಾವು ಅಂತ ಕೇಳ್ತಿರಲ್ಲ ಇಟ್ಟು ಸಿಬ್ಬಂದಿ ಮುಂದೆ ನನಗೆ ಮೇಡಮ್ ನೀವೇ ಫಸ್ಟ್ ಹೋಗಿ ನನಗೆ ಕೊಟ್ಟಿರಿ ರೀಸನ್ ನಾ ಕೆಲಸ ಅಲ್ರಿ ಕೆಲಸ ನಾವು ಕೆಲಸನೂ ಮಾಡ್ತೇವೆ ಸಾರ್ವಜನಿಕರ ಸೇವೆನೂ ಮಾಡ್ತೇವೆ ನೀವು ಏನು ಮಾಡ್ಲಾಗಿದ್ದೀರಿ ಮೇಡಮ್ ಇಲ್ಲಿ ಉತ್ತರ ಏನು ಕೊಡ್ತಾ ಇದ್ದೀರಿ ಸಾರ್ವಜನಿಕರು ನಾವು ಏನಾರ ಕೇಳಿದ್ರೆ ಉಡಾಪ ಉತ್ತರ ಕೊಡೋದು ನಾಷ್ಟಕ್ಕೆ ಹೋಗ್ಬೇಡ್ದೇನ್ರಿ ಅಂತ ಕೇಳ್ತಾರೆ ಮೇಡಮ್ ನೀವೇನು ಹೇಳಿದ್ರಿ ಆಗಲೇ ನಾಷ್ಟಕ್ಕೆ ಹೋಗಿದ್ದೇನ್ರಿ ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಕೇಳ್ತೀರಿ ಮೇಡಮ್ ಇಲ್ಲಿ ನಾವು ಬಂದು ನಿಂತು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ ಅಲ್ರಿ 1 ಗಂಟೆ ಕಾಯ್ತಾ ಇದ್ದೀನಿ ಅವ್ರು ಒಬ್ರದಾರ ಪಾಪ ಅವ್ರು ಏನು ಮಾಡಬೇಕು ಇಲ್ಲಿ ಅವ್ರು ಎಲ್ಲ ಅವ್ರು ಹೋಗ್ಯಾರ ಈಗ ಹಾಂ ಈ ರೀಸನ್ ಕೊಡ್ತಿರಲ್ರಿ ಸದ್ಯ CC ಕ್ಯಾಮ್ರಾ ನಾ ಫುಟೇಜ್ ತೆಗಿಸ್ತೀನಲ್ರಿ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ರೀ ಲೈವ್ ಐತಿ ನಾ ಮಾತಾಡ್ತೀನಿ ತಹಸೀಲ್ದಾರ್ ಸಾಹೇಬ್ರಿಗೆ ಅವ್ರು 1 ಗಂಟೆ ಕಾಯ್ದಿನಿಲ್ಲ ಅವ್ರ ಬಾಯಿಲ್ಲ ನಿಮಗೆ ಕೇಳಿಸ್ಕೊತೀನಿಲ್ಲ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರು ಅದಾರ ಅವ್ರಿಗೆ ಕೇಳಿಸ್ರಿ ಏನು ಉಡಾಪ ಉತ್ತರ ಕೊಡ್ತೀರಲ್ರಿ ಮೇಡಮ್ ನಾಷ್ಟಕ್ಕೆ ಹೋಗ್ಬಾರ್ದೇನ ಅಂತ ಕೇಳ್ತೀರಿ ಹಿಂಗೆ ಸಾರ್ವಜನಿಕ ಸಾಮಾನ್ಯ ಬಂದ್ರೆ ಹಿಂಗೆ ಉತ್ತರ ಕೊಡ್ತೀರಾ ನೀವು ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಶಿಸ್ತಾಗಿ ಅದಕ್ಕೆ ನಿಯಮ ನಿಷ್ಠೆಗಳವ ನಿಮಗೆ ಜಾಬಿಗೆ ತೊಗೊಳ್ಳೋ ಮುಂದೆ ನಿಯಮಗಳು ಹೇಳ್ಕೊಟ್ಟಿರ್ತಾರೆ ನಿಮಗೆ ಜಾಬಿಗೆ ನಾನು ನೋಡ್ರಿ ಮೇಡಮ್ ಅವ್ರು ನೋಡ್ರಿ ಬಂಧುಗಳೇ ತಮ್ಮ ಹೆಸರು ವೀಣಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ವೀಪರೇ ಹೇಳ್ತಾ ಇದ್ದಾರೆ ಉಡಾಪಿ ತಹಸೀಲ್ದಾರ್ ಆಫೀಸ್ನೊಳಗೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರು ಇವ್ರ ಮೇಲೆ ಕ್ರಮ ತಗೋಬೇಕು ಯಾಕಂದರೆ ಸಾಮಾನ್ಯ ಸದಸ್ಯರು ಸಾಮಾನ್ಯ ರೈತರು ಬಂದರೆ ಇದೇ ಉತ್ತರನೇ ಕೊಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ನೊಳಗೆ ಆಗ ನಿಮಗೆ ತೋರಿಸ್ತೀನಿ ಯಾರೂ ಒಬ್ಬರು ಇಲ್ಲ ಸಿಬ್ಬಂದಿಗಳು ಈ ಥರ ಆದರೆ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದು ಅದು ಸ್ವಲ್ಪ ತಹಸೀಲ್ದಾರ್ ಸಾಹೇಬರು ಎನ್ಕ್ವೈರಿ ಮಾಡಬೇಕಂತ ಈ ಮೂಲಕ ತೋರಿಸ್ತೀನಿ ಆಗ ನೋಡಿರಿ ಖುಲ್ಲೇನೆ ಇನ್ನೇ ಸರ್ ಇದ್ದರು ಬಟ್ ಆದರೆ ಅವರು ಲಘುವಿಗೆ ಹೋಗಿದ್ದಾರೆ ಬಟ್ ಆದರೆ ವೀಣಾ ಮೇಡಮ್ ಅವರು ನಾನು ಬಂದು ಕೇಳ್ದಾಕ್ರೆ ಇಲ್ರಿ ನಾನು ನಾಷ್ಟಕ್ಕೆ ಹೋಗಿನಿ ಹೋಗ್ಬಾರ್ದೇನಂತ ಕೇಳ್ತಾರೆ ಇವರು ವೀಣಾ ಮೇಡಮ್ ಅವರು ಹಿಂಗೆ ಆದರೆ ಹ್ಯಾಂಗೆ ತಹಸೀಲ್ದಾರ್ ಆಫೀಸ್ನೊಳಗೆ ಹಾಂ ಆಗ ನಿಮಗೆ ತೋರಿಸ್ತೀನಿ ದೃಶ್ಯದಲ್ಲಿ ಸಾರ್ವಜನಿಕರು ಎಷ್ಟು ಕಾಯ್ತಾ ಇದ್ದಾರೆ ಅನ್ನೋದು ಸಿಬ್ಬಂದಿಗಳಿಗೆ ಆಗ ಇಷ್ಟು ಸಾರ್ವಜನಿಕರು ಬಂದಿದ್ದಾರೆ ಇವರು ನಾಷ್ಟಕ್ಕೆ ಹೋಗಿದ್ದೇವ್ರಿ ನಾವು ಊಟಕ್ಕೆ ಹೋಗಿದ್ದೇವ್ರಿ ಹೋಗ್ಬಾರ್ದೇನ್ರಿ ಅಂತ ಕೇಳ್ತಾರೆ ಇವ್ರಿಗೆ ಟೈಮಿಂಗ್ ಟೇಬಲ್ ಏನೂ ಇಲ್ಲ ವೀಣಾ ಮೇಡಮ್ ಅವ್ರಿಗೆ ಆಗ ನಿಮ್ಮ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತೀನಿ ಈಗ ಇಷ್ಟು ಸಾರ್ವಜನಿಕರು ಕೂತಿದ್ದಾರೆ ಇವರು ವೀಣಾ ಮೇಡಮ್ ಅವರು ನಾಷ್ಟಕ್ಕೆ ಹೋಗ್ಬಾರ್ದೇನ್ರಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ ಇವ್ರು ಬಹುಶಃ ನಾಲ್ಗೆ ಪಿಂಡಿದಿರಬೇಕು ನಾ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ಆಗ ನಮಸ್ಕಾರ ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಾಣಿಸ್ತೀನಿ ನಮಸ್ಕಾರ ಎಲ್ಲ ಖಾಲಿ ಆಗ ನಿಮ್ಗೆ ತೋರಿಸ್ತೀನಿ ನೇರವಾಗಿ ಇಷ್ಟು ಸಾರ್ವಜನಿಕರು ಇಷ್ಟು ಜನ ಇದ್ದಾರೆ ಇಲ್ಲಿ ಯಾರೂ ಒಬ್ಬರು ಸಿಬ್ಬಂದಿ ಇಲ್ಲ ಇಲ್ಲಿ ಏನಾಗಿ ಒಬ್ಬರು ಮೇಡಮ್ ಬಂದಿದ್ದಾರೆ ಆಗ ನಿಮ್ಗೆ ತೋರಿಸ್ತೀನಿ ಫುಲ್ಲ ಖಾಲಿ ಆಗ ಒಬ್ಬರೇ ಇನ್ನೇ ಸಿಬ್ಬಂದಿ ಒಬ್ಬರು ಇದ್ದರು ಬಟ್ ಆದರೆ ಮೇಡಮ್ ಏನಾಗಿ ಒಬ್ಬರು ಬಂದಾರೆ ತಮ್ಮ ಹೆಸರು ಏನಂತ ಫಸ್ಟ್ ಆಗಿ ನಿಮ್ಗೆ ಕೇಳ್ತೀನಿ ಆಗ ಫುಲ್ ಖಾಲಿ ಮೇಡಮ್ ತಮ್ಮ ಹೆಸರು ಹೇಳ್ರಿ ಮೇಡಮ್ ತಮ್ಮ ಹೆಸರು ಹೇಳ್ರಿ ನಮ್ಮ ಕಡೆ ಅಲ್ರದು ಅಲ್ಲಿ ಹೋಗ್ರಿ ನನ್ಗೆ ಎಲ್ಲರೂ ನನ್ನ ಸೆಕ್ಷನ್ ಅಷ್ಟೇ ಹೇಳ್ತಾರೆ ಅಲ್ಲಿ ಹೋಗ್ರಿ ಅದೇ ರೀ ರೆಸ್ಪಾನ್ಸ್ ಮಾಡಿದ್ರೆ ಹೇಳತ್ತೀನಿ ಬರ್ತ್ ಸರ್ಟಿಫಿಕೇಟ್ ಅಲ್ಲದ ರೀ ನನ್ನ ಕಡೆ ಬರಲ್ಲ ಅದು ಮೇಡಮ್ ತಮ್ಮ ಹೆಸರು ಏನ್ರಿ ಮೇಡಮ್ ತಮ್ಮ ಹೆಸರು ಏನ್ರಿ
ವೀಣಾ ವೀಣಾ ಅಂದ್ ಮೇಡಮ್ ನಾವು ಒಂದು ಗಂಟೆ ಕಾಯ್ತಾ ಇದ್ದೀನಿ, ಯಾರೂ ಇಲ್ಲ ಸಿಬ್ಬಂದಿಗಳು. ಒಬ್ರು ಇದ್ದಾರೆ ಸರ್ ಮೇಡಮ್. ಅಲ್ಲಿ ನಾ ಬಂದು ನಿಂತಿದ್ದು 1 ಗಂಟೆ ರೀ, ನಂದು ಅಂತಕ್ಕೆ ಇಲ್ಲಿ ಎಲ್ಲ ರಿಜಿಸ್ಟರ್ ನಾ ಬಂದದ್ದೆಲ್ಲ ಇಲ್ಲಿ ಅಲ್ಲಿ ಮೆನ್ಷನ್ ಆಗೈತೆ ರೀ. ಲಾಸ್ಟ್ ಬೆಂಚಿಗೆ ನಾ ಬಂದಿನಿ ರೀ, ಅಲ್ಲಿ 1 ಗಂಟೆದಿಂದ ಅಲ್ಲಿ ಕಾಯ್ತಾ ಇದ್ದೀನಿ. ನೀವು 10 ನಿಮಿಷ ಹೋಗುತ್ತಾ ಅಲ್ಲಿ ಅವರು ಸಿಬ್ಬಂದಿ ಹೇಳ್ತಾ ಇದ್ದಾರಲ್ಲ. ಈಗ ನಾ ಕೇಳ್ತಾ ಇದ್ದೀನಿ, ನಾಷ್ಟಕ್ಕೆ ಹೋಗಿನ ಕೇಳ್ತೀರಿ, ಯಾಕೆ ನಾಷ್ಟ ಮಾಡಬಾರ್ದಾತು? ನಾನು ಉಡಾಪ ಉತ್ತರ ಕೇಳ್ತೀರಿ. ನಾಷ್ಟಕ್ಕೆ ಹೋಗೋ ಟೈಮ್ ನಿಮಗೆ 11:40 ಆಗಿತ್ತು ಟೈಮ್. ನಾಷ್ಟಕ್ಕೆ ಹೋರಿ ಮೇಡಮ್, ಊಟಕ್ಕೆ ಹೋರಿ ಮೇಡಮ್. ನೀವು ಇಟ್ಟು ಸಿಬ್ಬಂದಿಗಳು ಇಟ್ಟು ರೈತರು ಬಂದು ನಿಂತಿದ್ದಾರೆ, ಅವ್ರಿಗೆ ಬಿಸಿಲಾಗ ಅವ್ರಿಗೆ ಏನು ಕೆಲಸ ಇಲ್ವಾ ಮೇಡಮ್? ನೀವು ಏನು ಹೇಳ್ತೀರಿ ಮೇಡಮ್? ನಮ್ಗೆ ಉಡಾಪ ಉತ್ತರ ನಮಗೆ ಉತ್ತರ ಏನು ಕೊಟ್ರಿ ಮೇಡಮ್? ನಾಷ್ಟಕ್ಕೆ ಹೋಗಿನ್ರಿ, ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಕೇಳ್ತೀರಲ್ರಿ ಮೇಡಮ್? ನೀವು ಇದು ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಒಬ್ಬ ಸಾರ್ವಜನಿಕರು ಉತ್ತರ ಕೊಡೋದ ಈ ಥರ ನೀವು ಉಡಾಪ ಉತ್ತರ? ಮತ್ತು ನಾಷ್ಟಕ್ಕೆ ಹೋಗಿನ ಕೇಳ್ತಿರಲ್ರಿ ಮೇಡಮ್? ನಾಷ್ಟ ಮಾಡಬಾರ್ದಾ ನಾವು ಕೇಳ್ತಿರಲ್ಲ ಇಟ್ಟು ಸಿಬ್ಬಂದಿ ಮುಂದೆ ನನಗೆ. ಮೇಡಮ್ ನೀವೇ ಫಸ್ಟ್ ಹೋಗಿ ನನಗೆ ಕೊಟ್ಟಿರಿ ರೀಸನ್. ನಾ ಕೆಲಸ ಅಲ್ರಿ, ಕೆಲಸ ನಾವು ಕೆಲಸನೂ ಮಾಡ್ತಾವೆ, ಸಾರ್ವಜನಿಕರ ಸೇವೆನೂ ಮಾಡ್ತಾವೆ. ನೀವು ಏನು ಮಾಡ್ಲಾಗಿದ್ದೀರಿ ಮೇಡಮ್? ಇಲ್ಲಿ ಉತ್ತರ ಏನು ಕೊಡ್ತಾ ಇದ್ದೀರಿ? ಸಾರ್ವಜನಿಕರು ನಾವು ಏನಾರ ಕೇಳಿದ್ರೆ ಉಡಾಪ ಉತ್ತರ ಕೊಡೋದು, ನಾಷ್ಟಕ್ಕೆ ಹೋಗ್ಬೇಡ್ದೇನ್ರಿ ಅಂತ ಕೇಳ್ತಾರೆ ಮೇಡಮ್. ನೀವೇನು ಹೇಳಿದ್ರಿ ಆಗಲೇ? ನಾಷ್ಟಕ್ಕೆ ಹೋಗಿದ್ದೇನ್ರಿ, ನಾವು ಹೋಗ್ಬಾರ್ದೇನ್ರಿ ನಾಷ್ಟಕ್ಕೆ ಅಂತ ಕೇಳ್ತೀರಿ ಮೇಡಮ್? ಇಲ್ಲಿ ನಾವು ಬಂದು ನಿಂತು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವಾ? ಅಲ್ರಿ 1 ಗಂಟೆ ಕಾಯ್ತಾ ಇದ್ದೀನಿ. ಅವ್ರು ಒಬ್ರದಾರ ಪಾಪ, ಅವ್ರು ಏನು ಮಾಡಬೇಕು? ಇಲ್ಲಿ ಅವ್ರು ಎಲ್ಲ ಅವ್ರು ಹೋಗ್ಯಾರ ಈಗ. ಹಾಂ ಈ ರೀಸನ್ ಕೊಡ್ತಿರಲ್ರಿ. ಸದ್ಯ CC ಕ್ಯಾಮ್ರಾ ನಾವು ಫುಟೇಜ್ ತೆಗಿಸ್ತೀನಲ್ರಿ. ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ ರೀ, ಲೈವ್ ಐತಿ, ನಾ ಮಾತಾಡ್ತೀನಿ ತಹಸೀಲ್ದಾರ್ ಸಾಹೇಬ್ರಿಗೆ. ಅವ್ರು 1 ಗಂಟೆ ಕಾಯ್ದಿನಿಲ್ಲ ಅಂತ ಅವ್ರ ಬಾಯಿಲೆ ನಿಮಗೆ ಕೇಳಿಸ್ಕೊತೀನಲ್ಲ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬರು ಅದಾರ, ಅವ್ರಿಗೆ ಕೇಳಿಸ್ರಿ. ಏನು ಉಡಾಪ ಉತ್ತರ ಕೊಡ್ತೀರಲ್ರಿ ಮೇಡಮ್? ನಾಷ್ಟಕ್ಕೆ ಹೋಗ್ಬಾರ್ದೇನ ಅಂತ ಕೇಳ್ತೀರಿ. ಹಿಂಗೆ ಸಾರ್ವಜನಿಕರು ಸಾಮಾನ್ಯ ಬಂದರೆ ಹಿಂಗೆ ಉತ್ತರ ಕೊಡ್ತೀರಾ ನೀವು? ಒಬ್ಬ ಗೌರ್ಮೆಂಟ್ ಸರ್ವೆಂಟಾಗಿ ಶಿಸ್ತಾಗಿ ಅದಕ್ಕೆ ನಿಯಮ ನಿಷ್ಠೆಗಳವ. ನಿಮಗೆ ಜಾಬಿಗೆ ತೊಗೊಳ್ಳೋ ಮುಂದೆ ನಿಯಮಗಳು ಹೇಳ್ಕೊಟ್ಟಿರ್ತಾರೆ ನಿಮಗೆ ಜಾಬಿಗೆ. ನಾನು ನೋಡ್ರಿ ಮೇಡಮ್, ಅವ್ರು ನೋಡ್ರಿ ಬಂಧುಗಳೇ, ತಮ್ಮ ಹೆಸರು ವೀಣಾ ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಪರೇ ಹೇಳ್ತಾ ಇದ್ದಾರೆ ಉಡಾಪಿ ತಹಸೀಲ್ದಾರ್ ಆಫೀಸ್ನೊಳಗೆ ಇದಕ್ಕೆ ಸಂಬಂಧಪಟ್ಟ ತಹಸೀಲ್ದಾರ್ ಸಾಹೇಬರು ಇವ್ರ ಮೇಲೆ ಕ್ರಮ ತಗೋಬೇಕು. ಯಾಕಂದರೆ ಸಾಮಾನ್ಯ ಸದಸ್ಯರು, ಸಾಮಾನ್ಯ ರೈತರು ಬಂದರೆ ಇದೇ ಉತ್ತರನೇ ಕೊಡ್ತಾ ಇದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ನೊಳಗೆ. ಆಗ ನಿಮ್ಗೆ ತೋರಿಸ್ತೀನಿ, ಯಾರೂ ಒಬ್ಬರು ಇಲ್ಲ ಸಿಬ್ಬಂದಿಗಳು. ಈ ಥರ ಆದರೆ ರೈತರಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದು ಅದು ಸ್ವಲ್ಪ ತಹಸೀಲ್ದಾರ್ ಸಾಹೇಬರು ಎನ್ಕ್ವೈರಿ ಮಾಡಬೇಕಂತ ಈ ಮೂಲಕ ತಿಳಿಸ್ತೇನೆ. ಆಗ ನೋಡಿರಿ ಖುಲ್ಲೇನೆ ಇನ್ನೇ ಸರ್ ಇದ್ದರು, ಬಟ್ ಆದರೆ ಅವರು ಲಘುವಿಗೆ ಹೋಗಿದ್ದಾರೆ. ಬಟ್ ಆದರೆ ವೀಣಾ ಮೇಡಮ್ ಅವರು ನಾನು ಬಂದು ಕೇಳ್ದಾಕ್ರೆ ಇಲ್ರಿ ನಾನು ನಾಷ್ಟಕ್ಕೆ ಹೋಗಿನಿ ಹೋಗ್ಬಾರ್ದೇನಂತ ಕೇಳ್ತಾರೆ ಇವರು ವೀಣಾ ಮೇಡಮ್ ಅವರು. ಹಿಂಗೆ ಆದರೆ ಹ್ಯಾಂಗೆ ತಹಸೀಲ್ದಾರ್ ಆಫೀಸ್ನೊಳಗೆ? ಹಾಂ ಆಗ ನಿಮಗೆ ತೋರಿಸ್ತೀನಿ ದೃಶ್ಯದಲ್ಲಿ ಸಾರ್ವಜನಿಕರು ಎಷ್ಟು ಕಾಯ್ತಾ ಇದ್ದಾರೆ ಅನ್ನೋದು ಸಿಬ್ಬಂದಿಗಳಿಗೆ. ಆಗ ಇಷ್ಟು ಸಾರ್ವಜನಿಕರು ಬಂದಿದ್ದಾರೆ. ಇವರು ನಾಷ್ಟಕ್ಕೆ ಹೋಗಿದ್ದೇವ್ರಿ, ನಾವು ಊಟಕ್ಕೆ ಹೋಗಿದ್ದೇವ್ರಿ, ಹೋಗ್ಬಾರ್ದೇನ್ರಿ ಅಂತ ಕೇಳ್ತಾರೆ. ಇವ್ರಿಗೆ ಟೈಮಿಂಗ್ ಟೇಬಲ್ ಏನಿಲ್ಲ ವೀಣಾ ಮೇಡಮ್ ಅವ್ರಿಗೆ. ಆಗ ನಿಮ್ಮ ನೇರವಾಗಿ ದೃಶ್ಯದಲ್ಲಿ ತೋರಿಸ್ತೀನಿ. ಈಗ ಇಷ್ಟು ಸಾರ್ವಜನಿಕರು ಕೂತಿದ್ದಾರೆ, ಇವ್ರು ವೀಣಾ ಮೇಡಮ್ ಅವರು ನಾಷ್ಟಕ್ಕೆ ಹೋಗ್ಬಾರ್ದೇನ್ರಿ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇವ್ರು ಬಹುಶಃ ನಾಲಿಗೆ ಪಿಂಡಿದಿರಬೇಕು. ನಾ ತಹಸೀಲ್ದಾರ್ ಸಾಹೇಬ್ರಿಗೆ ಮಾತಾಡ್ತೀನಿ. ಆಗ ನಮಸ್ಕಾರ. ಮತ್ತು ನಿಮಗೆ ಮುಂದಿನ ವಿಡಿಯೋದಲ್ಲಿ ಕಾಣಿಸ್ತೀನಿ. ನಮಸ್ಕಾರ.